ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತಾ ಇವತ್ತಿನ ವಿಡಿಯೋದ ವಿಚಾರ ಏನು ಅಂತ ಹೇಳ್ತಾ ಇದ್ದೀನಿ. ಗಾದೆ ಮಾತುಗಳು ನಮಗೆಲ್ಲ ಗೊತ್ತಿದೆ ಅಲ್ವಾ? ಗಾದೆ ಮಾತುಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಯಾರು? ಹಿರಿಯವ್ರು ನೆನಪಾಗ್ತಾರೆ. ತುಂಬ ಅನುಭವವನ್ನು ಪಡ್ಕೊಂಡಿರುವಂಥವ್ರು ನೆನಪಾಗ್ತಾರೆ. ಸೊ ಗಾದೆ ಮಾತುಗಳನ್ನು ಹೇಗೆ ಬಂತು? ಗಾದೆ ಮಾತುಗಳು ಎಷ್ಟು ನಮ್ಮ ಜೀವನಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದನ್ನು ಸಣ್ಣ ಒಂದು ಟಾಪಿಕನ್ನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಗಾದೆ ಮಾತುಗಳ ಜೊತೆಗೆ ನಾನೇನೋ ಒಂದು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ, ಜೊತೆಗೆ ತಿಳಿಸುವಂಥ ಪ್ರಯತ್ನ ಕೂಡ ನನ್ನಿಂದ ಸಾಧ್ಯವಾಗುತ್ತೆ ಅಂತ ಅಂದ್ಕೊಂಡು ಭಾವಿಸಿ ಮಾತಾಡ್ತಾ ಇದ್ದೀನಿ. ಸೊ ಗಾದೆ ಮಾತುಗಳು ಅಂದ ತಕ್ಷಣವೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಗಾದೆ ಮಾತಿದೆ. ಇನ್ನೊಂದು ಗಾದೆ ಮಾತು ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ಇವೆರಡು ಗಾದೆ ಮಾತುಗಳನ್ನ ತಗೊಳ್ಳಿ, ನೋಡಿ, ಯೋಚನೆ ಮಾಡಿ ನೋಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಅಂದಾಗೆ ಇಂದಿನ ಆಧುನಿಕ ಯುಗದಲ್ಲಿ ಮಾತಾಡ್ತಾರೆ ಜನಗಳೇನಂತೇಳಿ, ಕಾಲಿದ್ದಷ್ಟು ಹಾಸಿಗೆ ಹಾಸಿಕೋ ಅಂತ. ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ವಾ? ಅದು ಗಾದೆ ಮಾತನ್ನ ಹೇಳಿರೋದು ಯಾಕೆ ಅನ್ನೋದನ್ನ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಸಿಕ್ಕಿದೆಯೋ, ನಮ್ಮ ಜೀವನದಲ್ಲಿ ಎಷ್ಟು ನಮಗೆ ದಕ್ಕಿದೆಯೋ, ನಮ್ಮ ಜೀವನದಲ್ಲಿ ನಮ್ಮ ಶ್ರಮ ಎಷ್ಟಿದೆಯೋ ಅದಕ್ಕೆ ತಕ್ಕದಂತ ಫಲವನ್ನ ನೀನು ಪಡ್ಕೊಂಡಿರ್ತೀಯ. ಅದ್ರಲ್ಲಿ ನೀನು ತೃಪ್ತಿಯಾಗಿರ್ಬೇಕು, ಅದ್ರಲ್ಲಿ ನೀನು ಖುಷಿ ಪಡ್ಬೇಕು, ಅದ್ರಲ್ಲಿ ನೀನು ಸಂತೋಷವಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದಿದೆ ಗಾದೆ ಮಾತು, ಯಾವುದು? ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ನಾವು ತುಂಬಿದ ಕೊಡವನ್ನ ತೆಗೆದುಕೊಂಡಾಗ ಇವಾಗಷ್ಟೇ ಅಲ್ಲ, ಆ ಗಾದೆ ಮಾತನ್ನ ಹೇಳಿದ್ರಲ್ಲ, ಅವಾಗ್ಲೂ ಕೂಡ ತುಂಬಿದ ಕೊಡ ತುಳುಕ್ತಾ ಇರಲಿಲ್ಲ. ಈಗಲೂ ಕೂಡ ಒಂದು ಕೊಡದಲ್ಲಿ ಏನಾದರೂ ನಾವು ನೀರನ್ನು ಹಾಕಿದ್ವಿ, ತುಂಬಿತ್ತು ಅಂದರೆ ಅದನ್ನು ತೆಗೆದುಕೊಂಡು ಹೋಗುವಾಗ ತುಳುಕೋದಿಲ್ಲ ತುಂಬಿದ ಕೊಡ. ಆದರೆ ಖಾಲಿ ಕೊಡ ಏನು ಮಾಡುತ್ತೆ? ತುಳುಕಾಡುತ್ತೆ. ಸೊ ಯಾರಿಗಾದ್ರೂ ನೀರು ತಂದಿದ್ದ ಅನುಭವ ಇದ್ರೆ ನೋಡಿ, ಹೇಳಿ, ಕಮೆಂಟ್ ಮಾಡಿ ದಯವಿಟ್ಟು. ಅರ್ಧ ಕೊಡದಲ್ಲಿ ನೀರು ತುಂಬ್ಕೊಂಡು ಬಂದಾಗ ಇರುವಂತಹ ಒಂದು ಅನುಭವ, ತುಂಬ ಕೊಡದಲ್ಲಿ ತುಂಬ್ಕೊಂಡು ಬಂದಂಥ ನೀರು ತಂದಂಥ ಅನುಭವ ಏನಂತ ಗೊತ್ತಾಗುತ್ತೆ ನಿಮಗೆ. ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ಖಾಲಿ ಕೊಡ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಏನು ಮಾಡ್ತಾ ಇದ್ದಾನೆ? ತುಳುಕಾಡ್ತಾ ಇದ್ದಾನೆ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ ಅಂತೇಳಿ. ತುಂಬಿದ ಕೂಡ ತುಳ್ಕೋದಿಲ್ಲ ಅಂದರೆ ಜ್ಞಾನವನ್ನು ಪಡ್ಕೊಂಡಂಥ ವ್ಯಕ್ತಿ ಯಾವತ್ತೂ ಕೂಡ ಅಹಂಕಾರವನ್ನು ಪಡೋದಿಲ್ಲ, ನಾನೇ ಅಂತ ಅವನು ವಾದಿಸೋದಿಲ್ಲ. ಏನು ಮಾಡ್ತಾನೆ? ಸೌಮ್ಯವಾಗಿರ್ತಾನೆ. ಹಾಗಂತ ಹೇಳಿ ತುಂಬಿದ ಕೂಡ ತುಳ್ಕೊಳ್ಳೋದಿಲ್ಲ ಅಂದ ತಕ್ಷಣವೇ ಎಲ್ಲದನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ ಅಂತಲ್ಲ. ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದು ವ್ಯತ್ಯಾಸ ಏನಂದರೆ, ಅಲ್ಪ ಸ್ವಲ್ಪ ತಿಳ್ಕೊಂಡಿರೋಂಥನ್ಗಿಂತನೂ ಅವನು ಏನು ಮಾಡ್ತಾನೆ? ಎಲ್ಲವನ್ನ ತಿಳ್ಕೊಂಡಿದ್ರು ಕೂಡ ಮತ್ತೆ ಇನ್ನು ಹೊಸದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಅಂತ. ಎಷ್ಟು ಒಳ್ಳೆ ಗಾದೆ ಮಾತುಗಳಲ್ವಾ ಇವೆಲ್ಲ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕಲ್ವಾ? ನಮ್ಮ ಜೀವನದಲ್ಲಿ ಎಷ್ಟೋ ಸರಿ ನಾವು ಏನು ಮಾಡ್ತೀವಿ ಅಂದರೆ, ಯಾವುದ್ಯಾವುದೋ ಏನೇನು ಬಗ್ಗೆನೇ ಯೋಚನೆ ಮಾಡ್ತಾ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಫೇಸ್ಬುಕ್ಕಲ್ಲಿ ಅರ್ಧ ಗಂಟೆ, ಇನ್ಸ್ಟಾಗ್ರಾಮಲ್ಲಿ ಅರ್ಧ ಗಂಟೆ, ವಾಟ್ಸಪ್ಪಲ್ಲಿ ಅರ್ಧ ಗಂಟೆ ಕಳಿತೀವಿ. ಸೊ ನಾನು ಕಳಿತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ ಇದರಲ್ಲಿ. ಇದನ್ನೆಲ್ಲ ಬಿಟ್ಟು ನಮ್ಮ ಜೀವನಕ್ಕೆ ಏನಾದರೂ ಒಂದು ಚೆನ್ನಾಗಿರುವಂಥ ಜೀವನ ಕಟ್ಕೊಳ್ಬೇಕು ಅನ್ನೋಂಥದ್ರೆ ಈ ಕೆಲವೊಂದು ಗಾದೆ ಮಾತುಗಳಿದಾವಲ್ಲ, ಅವನ್ನೆಲ್ಲ ತೊಗೊಂಡು ನೀವು ನೋಡಿ, ಒಂದೊಂದಾಗಿ ಓದ್ತಾ ಹೋಗಿ. ಎಷ್ಟು ಅಕ್ಷರ ಸಹ ಸತ್ಯ ಇದ್ದಾವೆ. ಈಗಷ್ಟೇ ಅಲ್ಲ, ಎಷ್ಟೋ ಜನ್ಮ ಎತ್ತಿ ಬಂದರೂ ಕೂಡ ಆ ಗಾದೆ ಮಾತುಗಳನ್ನ ಓದಿದರೆ ಅದು ನಿಜಾಂಶನೇ ಆಗಿರುತ್ತೆ. ಅಂದರೆ ಹಿರಿಯರ ಅನುಭವದ ಮಾತುಗಳು. ಅಂದರೆ ಹಿರಿಯವರು ಇದ್ದಾರಲ್ಲ, ದೊಡ್ಡವ್ರು ಏನು ಮಾಡಿದಾರಂದರೆ ಸುಮ್ಮನೆ ಹೇಳಿಟ್ಟಿಲ್ಲ ಗಾದೆ ಮಾತುಗಳನ್ನ. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರಲಿಲ್ಲ ಅಂದ್ಕೊಂಡ್ರಾ? ಇಲ್ಲ ಅಲ್ವಾ? ಅವ್ರಿಗೆ ಸಾಕಷ್ಟು ಕೆಲಸಗಳಿತ್ತು. ಆ ಕೆಲಸಗಳಿಂದ ಪಡ್ಕೊಂಡಂಥ ಅನುಭವವನ್ನು ಎಲ್ಗೋ ಒಂದು ಕಡೆ ಕೊಡಬೇಕು ಅನ್ನೋದಿತ್ತು ಅವ್ರ ಭಾವನೆ. ಅದಕ್ಕೆ ಏನು ಮಾಡಿದ್ರು ಅವರು? ಆ ಗಾದೆ ಮಾತುಗಳೆನ್ನುವಂಥದ್ದನ್ನು ಮಾತಿನ ಮೂಲಕ ಬೇರೆಯವ್ರಿಗೆ ಏನು ಮಾಡ್ತಾ ಹೋದ್ರು? ವರ್ಗಾವಣೆ ಮಾಡ್ತಾ ಹೋದ್ರು. ಆ ವರ್ಗಾವಣೆ ಮಾಡಿದಂಥ ಗಾದೆ ಮಾತುಗಳು ನಮ್ಮ ಜೀವನಕ್ಕೂ ಎಷ್ಟು ಉಪಯುಕ್ತ ಅಂತ ನಾವು ಅರ್ಥ ಮಾಡ್ಕೋಬೇಕಿದೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂತ ಒಂದು ಬರುತ್ತೆ ಗಾದೆ ಮಾತು. ಅಂದರೆ ಮನುಷ್ಯ ನೋಡುವುದಕ್ಕೆ ಹೇಗಿದ್ದಾನೆ
ಹೇಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಅವನಲ್ಲಿರುವಂತಹ ಗುಣ ಹೇಗಿದೆ ಅನ್ನೋದು ಮುಖ್ಯ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ನೇರಳೆ ಹಣ್ಣು, ತುಂಬ ಜನ ಕೊಟ್ಟಿರ್ತಾರೆ ಈ ಎಕ್ಸಾಂಪಲ್ಗಳನ್ನ, ನಿಮಗೂ ಗೊತ್ತಿರ್ಬೋದು ಇದು. ನೇರಳೆ ಹಣ್ಣು, ಆಮೇಲೆ ಇದು ನೆನಪಾಗ್ತಿಲ್ಲ ನನಗದು, ಹತ್ತಿ ಹಣ್ಣು ಅಂತ ಏನೋ ಬರುತ್ತೆ, ಹತ್ತಿ ಹಣ್ಣು ಅನ್ಸುತ್ತೆ. ಆ ಹಣ್ಣಲ್ಲಿ ಮೇಲ್ಗಡೆ ನೋಡಿದ್ರೆ ತುಂಬ ಕೆಂಪಾಗಿ ತುಂಬ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ತೆಗೆದು ನೋಡಿದ್ರೆ ಹುಳ ಇರುತ್ತೆ ಅಂತ. ಅದೇ ನೇರಳೆ ಹಣ್ಣು ನೋಡೋಕೆ ಮೇಲ್ಗಡೆ ಕಪ್ಪಾಗಿರುತ್ತೆ, ತಿಂದರೆ ತುಂಬ ಸಿಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಮನುಷ್ಯ ಬಾಹ್ಯವಾಗಿ ಹೇಗಿರ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಾನಸಿಕವಾಗಿ ಅಂತರಾತ್ಮದಲ್ಲಿ ಅವನು ಹೇಗಿದ್ದಾನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಪಾತ್ರೆನ ತುಂಬ ಚೆನ್ನಾಗಿ ಮೇಲ್ಗಡೆ ಎಲ್ಲ ತೊಳೆದ ಮೇಲೆ ಒಳಗಡೆ ತೊಳೆದೇ ಹೋದ್ರೆ ಏನಾಯ್ತು, ಶುದ್ಧ ಆಗುತ್ತಾ ಅದು? ಇಲ್ಲ. ಮೇಲ್ನೋಟಕ್ಕೆ ಮಾತ್ರ ಪಾತ್ರೆ ತೊಳೆದಿದೆ, ಒಳಗಡೆ ಏನಾಗಿದೆ, ಕೊಳುಕಾಗಿದೆ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅಂತಹ ಕೊಳುಕುಗಳು ಇರಬಾರ್ದು. ಮನುಷ್ಯ ಏನಾಗಬೇಕು, ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಶುದ್ಧವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ಕೊಡೋರು ಯಾರು ನಮಗೆ? ಈಗ ದೊಡ್ಡವ್ರು ಹೇಳಿದ ಮಾತು ಕೇಳ್ತೀವ ನಾವು? ಕೆಲವೊಬ್ರು ಏನು ಮಾಡ್ತೀವಿ, ಅಪೋಸ್ ಮಾಡ್ತೀವಿ, ವಿರುದ್ಧ ಮಾಡ್ತೀವಿ. ನನ್ಗೆ ನೀನು ಹೇಳ್ಕೊಡೋಕೆ, ನಮ್ಮ ಅಪ್ಪ ಅಮ್ಮನೇ ಹೇಳಲ್ಲ, ನೀನು ಯಾರು ಹೇಳ್ಕೊಡೋಕ್ಕೆ? ಈ ಥರ ಎಲ್ಲ ಕೆಲವೊಂದು ಮಾತುಗಳು ಬರ್ತಿರ್ತಾವಲ್ವಾ? ಅಂಥವ್ರಿಗೆ ಆದರೂ ಅಟ್ಲೀಸ್ಟ್ ಓದಿದ ನಂತರನಾದರೂ ತಿಳ್ಕೊಳ್ಬೋದಲ್ವಾ ಅನ್ನುವಂಥ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಅನುಭವದಿಂದ ಏನು ಮಾಡಿದ್ದಾರೆ, ಗಾದೆ ಮಾತುಗಳು ಅಂತ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಗಾದೆ ಮಾತನ್ನ ಓದಿ ಅಟ್ಲೀಸ್ಟ್ ಅವ್ರ ಜೀವನಕ್ಕೆ ರೂಪಿಸ್ಕೊಂಡ್ರೆ ಎಷ್ಟು ಒಳ್ಳೆ ಬದುಕನ್ನು ಕಟ್ಕೊಳ್ಬೋದಲ್ಲ ಮನುಷ್ಯನ ಗುಣವನ್ನು ಬದಲಾಯಿಸ್ಬೋದಲ್ವಾ ಅನ್ನುವಂಥ ಉದ್ದೇಶದಿಂದ ಆ ಗಾದೆಗಳನ್ನು ಮಾತುಗಳ ರೂಪದಲ್ಲಿ ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಖಂಡಿತವಾಗ್ಲಿ ಕೂಡ ಪ್ರತಿಯೊಂದು ಗಾದೆ ಮಾತುಗಳನ್ನು ನೀವು ಬೇಕಿದೆ ಗಮನಿಸಿ, ನಮ್ಮ ಜೀವನಕ್ಕೆ ಎಷ್ಟು ಅತ್ಯಂತ ಮುಖ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ದಿನಕ್ಕೊಂದು ಗಾದೆ ಮಾತನ್ನು ಕಲೀರಿ. ಆ ಗಾದೆ ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ. ಖಂಡಿತವಾಗ್ಲಿ ಕೂಡ ನಿಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಸುಂದರ ಅನ್ನೋದೇನು, ತುಂಬಾನೇ ಸೊಗಸಾದ ಜೀವನ ನಿಮ್ದಾಗುತ್ತೆ. ಅದಕ್ಕೆ ಹೇಳೋದು, ಗಾದೆ ಮಾತುಗಳು ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ. ಆಮೇಲೆ ಒಂದು ವಿಷಯ ಬರುತ್ತೆ, ಏನಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ನೋಡಿದ ಅಂತ. ಸಾಕಷ್ಟು ಸರಿ, ಭಾಳ ಸರಿ ನನಗೆ ಭಾಳ ಹೆಂಗಂದ್ರೆ ಕೆಲವೊಂದು ವಿಚಾರಗಳನ್ನ ನೋಡ್ತಿರ್ತೀರಲ್ಲ, ಎಲ್ಲ ಗಾದೆ ಮಾತುಗಳನ್ನ ಒಂದೊಂದಕ್ಕೊಂದೊಂದು ಕನೆಕ್ಟ್ ಮಾಡ್ತಾ ಹೋಗ್ತೀನಿ ನಾನು ಕೆಲವೊಂದು ವಿಚಾರಗಳನ್ನ. ಈಗ ನಿಜ ಅಲ್ಲ, ಈ ಗಾದೆ ಮಾತು ಇವರಿಗೆ ಆಗುತ್ತಲ್ವಾ ಅಂತ ಅನಿಸ್ತಿರುತ್ತೆ ಒಂದೊಂದ್ಸರಿ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟಿ ನೋಡ್ಕೊಂಡ. ಅಲ್ಲಿ ಕುಂಬಳಕಾಯಿ ರಾಶಿ ಇತ್ತಂತೆ. ಆ ಕುಂಬಳಕಾಯಿ ರಾಶಿ ಇದ್ದಾಗ ಏನಾಯಿತು, ಯಾರೋ ಒಬ್ಬ ಎತ್ತಕೊಂಡು ಹೋಗ್ಬಿಟ್ಟಿದ್ದಾನೆ. ಆದರೆ ಕುಂಬಳಕಾಯಿ ಓನರ್ ಇರ್ತಾನಲ್ಲ, ಆ ಮಾಲೀಕ ಏನು ಮಾಡ್ತಾನೆ, ಅಯ್ಯೋ ಇಲ್ಲಿ ಎಷ್ಟೊಂದು ಕುಂಬಳಕಾಯಿ ಇತ್ತು, ಇಲ್ಲಿ ಏನೋ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಒಂದು 100 ಕುಂಬಳಕಾಯಿ ಇತ್ತು, ನಾನು ಎಣಿಸಿದಾಗ ಸರಿಯಾಗಿ ಇತ್ತು, ಒಂದು ಕುಂಬಳಕಾಯಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಯಾರು ಕಳ್ಳ, ಯಾರು ತಗೊಂಡೋದ್ರು ಅಂತ ಹುಡುಕ್ತಾ ಇದ್ದಂತೆ. ಆಗ ಅಲ್ಲಿದ್ದಂಥ ಕೆಲವೊಬ್ರು ಏನು ಮಾಡಿದ್ರು, ತಮ್ಮ ಹೆಗಲನ್ನ ಮುಟ್ಟು ನೋಡ್ಕೊಂಡ್ರಂತೆ. ಅಂದರೆ ನಾನೇನಾದ್ರು ತೊಗೊಂಡ್ಬಿಟ್ಟಿದ್ದೀನಾ ಅಂತ. ಅಂದರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಯೋಚನೆ ಮಾಡಿ ಹೇಗಿದೆ ಅಂದರೆ, ನಾವು ಕಳ್ಳರಲ್ಲ ಅಂತ ಗೊತ್ತಿದ್ರು ಕೂಡ ನಾವೇನು ಮಾಡ್ತೀವಿ, ನಾನೇನೋ ಆ ಸ್ಥಾನದಲ್ಲಿ ಇದ್ದೀನೇನೋ ಅಂತ ಥಿಂಕ್ ಮಾಡಿಬಿಡ್ತೀವಿ. ಯಾಕಂದರೆ ಯಾವಾಗ ಒಂದ್ಸರಿ ಮಾಡಿಬಿಟ್ಟಿರ್ತೀವಲ್ಲ, ಹಂಗೆ ಕುಂಬಳಕಾಯಿನ ಕದ್ಬಿಟ್ಟಿರ್ತೀವಲ್ಲ ಗೊತ್ತಿಲ್ಲದೇ. ಕೆಲವೊಂದು ಸರಿ, ಎಷ್ಟೋ ಸರಿ ಆಗುತ್ತಲ್ವ ಜೀವನದಲ್ಲಿ. ಎಷ್ಟು ಒಳ್ಳೊಳ್ಳೆ ಗಾದೆ ಮಾತು, ದಿನಕ್ಕೊಂದು ಗಾದೆ ಮಾತು, ಆ ಗಾದೆ ಮಾತಿನ ಅರ್ಥ ಜೊತೆಗೆ ಆ ಒಂದು ಗಾದೆ ಮಾತು ನನ್ನ ಜೀವನದಲ್ಲಿ ಹೇಗೆ ಪೂರಕ ಆಗುತ್ತೆ, ಹೇಗೆ ನಾನು ಅರ್ಥೈಸ್ಕೊಳ್ಬೋದು ಅಂತ ಕಲಿತಾ ಹೋಗಿ. ತುಂಬ ಒಳ್ಳೆ ಜೀವನ ನಮ್ದಾಗುತ್ತೆ. ಆಮೇಲೆ ಪ್ರತಿಯೊಂದು ಗಾದೆ ಮಾತು ನೋಡಿ, ಎಷ್ಟು ಗಾದೆ ಮಾತು ಬೇಕಿದ್ರೆ ನಿಮಗೆ ಯಾವುದಾದ್ರೂ ಗಾದೆ ಮಾತುಗಳು ತುಂಬ ಚೆನ್ನಾಗಿ ಗೊತ್ತಿದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮಿಂದ ನನ್ನ ಚಾನೆಲ್ ನೋಡುವಂಥ ಎಷ್ಟೋ ಜನರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ಆ ಗಾದೆ ಮಾತುಗಳನ್ನ ನೋಡ್ತಾ ಹೋದರೆ ಏನನ್ಸುತ್ತೆ ಅಂದರೆ, ಎಷ್ಟು ಖುಷಿ ಆಗುತ್ತೆ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಒಂದು ಗಾದೆ ಮಾತಿದೆ. ಅಡಿಕೆ ಎಷ್ಟು ಪ್ರಮಾಣ ಹೇಳಿ, ತುಂಬ ಚಿಕ್ಕ ಪ್ರಮಾಣ. ಆನೆ ತುಂಬಾ ದೊಡ್ಡ ಪ್ರಮಾಣ.
ಅಂದ್ರೇನು, ಅದರ ಒಂದು ವ್ಯತ್ಯಾಸ ನೋಡಿ. ಅಡಿಕೆ ಎಷ್ಟಿರುತ್ತೆ, ಆನೆ ಎಷ್ಟಿರುತ್ತೆ ಅಂತ. ಒಂದು ಚಿಕ್ಕ ಒಂದು ತಪ್ಪು ಆಯಿತು ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಏನಾದರೂ ಯೋಚನೆ ಮಾಡಿದರೆ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ನಾವು ಪಶ್ಚಾತ್ತಾಪ ಪಟ್ಟರು ಕೂಡ ಸಾಲದು ಅಂತ. ಅಂದರೆ ಅಡಿಕೆಗೆ ಹೋದಂಥ ಮಾನ ಯಾವತ್ತೂ ಕೂಡ ವಾಪಸ್ ಬರೋಲ್ಲ ಅಂತ. ಅಂದರೆ ಒಂದ್ಸರಿ ಕಳ್ಕೊಂಡ್ವಿ ನಾವು ಅಂದರೆ, ಕೆಲವೊಬ್ಬರೆಲ್ಲ ಯೋಚನೆ ಮಾಡ್ತಾರೆ, ಈಗಿನ ದಿನಮಾನಗಳಲ್ಲೆಲ್ಲ ಯೋಚನೆ ಮಾಡ್ತಿರ್ತಾರೆ. ಏನಂತ ಯೋಚನೆ ಮಾಡ್ತಾರೆ, ನಮಗೆ ಅಡಿಕೆ ಇಂಪಾರ್ಟೆಂಟ್ ಅಲ್ಲ, ಆನೆ ಬೇಕಾದರೂ ಕೊಡೋಕೆ ರೆಡಿ ಇದೀವಿ ನಾವು ಅಂತ. ಕೆಲವ್ರು ಯೋಚನೆ ಮಾಡ್ತಾರೆ, ನಮಗೆ ಆನೆ ಮುಖ್ಯ ಅಲ್ಲ, ಅಡಿಕೆನೇ ಇಂಪಾರ್ಟೆಂಟು. ಅಂದರೆ ಆ ಸಣ್ಣದೊಂದು ನಮ್ಮ ಒಂದು ಗೌರವ ಅಂತ ಇರುತ್ತಲ್ಲ, ಅದು ತುಂಬ ಮುಖ್ಯ ಅಂತ. ಆ ಗೌರವಕ್ಕೆ, ನಮ್ಮ ಒಂದು ಆತ್ಮವಿಶ್ವಾಸಕ್ಕೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಯೋಚನೆ ಮಾಡುವಂತಹ ಕೆಲವೊಂದು ವರ್ಗ ಇದ್ದರೆ, ಇನ್ನೊಂದು ಕೆಲವೊಂದು ವರ್ಗ ಏನಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಆಳವಾಗಿ ಬಿದ್ದೋಗ್ಲಿ, ನಮ್ಮ ಆತ್ಮವಿಶ್ವಾಸ ಏನಾಗುತ್ತೆ ಮಣ್ಣಾಗಲಿ, ಆದರೆ ನಮಗೆ ಅದು ಸಂಬಂಧ ಇಲ್ಲ ಅಂತ ಒಂದು ಜಾಯಮಾನದ ಜನ ಇರ್ತಾರೆ. ಅದಕ್ಕೆ ಹೇಳೋದು, ಆ ಗಾದೆ ಮಾತು ಹೇಗೆ ಕೇಳಿದಾರಂದರೆ, ನಮ್ಮ ಒಂದು ಗೌರವ, ನಮ್ಮ ಒಂದು ಸ್ವಾಭಿಮಾನ, ನಮ್ಮ ತನ ಅನ್ನುವಂಥದ್ದು, ನಮ್ಮ ಚಾರಿತ್ರ್ಯ ಅನ್ನುವಂಥದ್ದು, ನಮ್ಮ ಮಾನ ಮರ್ಯಾದೆ ಅಂತ ಏನಾದ್ರು ಬಯಸ್ತೀವಲ್ವ, ಅವೆಲ್ಲವೂ ಕೂಡ ತುಂಬ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಗಾದೆ ಮಾತಲ್ಲಿ. ಅದಕ್ಕೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂದರೆ, ನೀನು ಮಾಡಿದಂತಹ ಒಂದು ಸಣ್ಣ ಕೆಲಸ, ತಪ್ಪು ಕೆಲಸ ಕೂಡ ದೊಡ್ಡ ಒಂದು ಪ್ರಮಾಣದಲ್ಲಿ ನೀನೇನೋ ಮಾಡಿದ್ರು ಕೂಡ ಅದನ್ನು ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ ಅಂತ. ನೀನು ಹೇಳೋದೆಲ್ಲ ಆಚಾರ ಅನ್ಕೋ, ಒಂದು ಗಂಟೆ, ಒಂದು ತಾಸು ತಗೊಂಡು, ಒಂದು 10-15 ನಿಮಿಷ, 20, 1 ಅವರು, ಎಷ್ಟು ಗಂಟೆಗಳು ತಗೊಂಡು ತುಂಬ ಆಚಾರಗಳನ್ನು ಹೇಳಿದಾಗ, ಆ ಆಚಾರಗಳನ್ನು ನೀನು ಆಚರಣೆಗೆ ತರದೇ ಹೋದರೆ ಏನನ್ಸುತ್ತೆ ಹೇಳಿ? ನಿಮ್ಮ ಎದುರಿಗೆ ಪ್ರಶ್ನೆ ಮಾಡದೇ ಇರ್ಬೋದು, ನಿಮ್ಮ ಎದುರಿಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲದೆ ಇರ್ಬೋದು, ನಿಮಗೆ ಮಾತಾಡಿದ್ರೆ ಏನಾದರೂ ಆಗುತ್ತೆ ಅನ್ನೋ ಭಯ ಇರ್ಬೋದು. ಆದರೆ ಆ ನೋಡಿದಂತಹ ಕೇಳಿದಂತಹ ಮನುಷ್ಯನ ಮನಸ್ಸಲ್ಲಿ ನೀವು ಕೆಳಮಟ್ಟದಲ್ಲೇ ಇರ್ತೀರಿ ಅಲ್ವಾ? ನಿಜ ತಾನೇ? ತುಂಬ ಚೆನ್ನಾಗಿ ಹೇಳ್ಬೋದು ನಾವು, ಆಗಿರಬೇಕು, ಈಗಿರಬೇಕು. ಯು ಹ್ಯಾವ್ ಟು ಬಿ ಫಾಲೋ. ನೀವು ಪಾಲನೆ ಮಾಡಬೇಕಲ್ವಾ? ಹೇಳೋದು ದೊಡ್ಡ ವಿಷಯ ಅಲ್ಲ, ಆಚರಣೆಗೆ ತರೋದು ದೊಡ್ಡ ವಿಷಯ. ಅದಕ್ಕೆ ಹೇಳ್ತಾರೆ, ಗುರು ಬೇರೆ ಆಚಾರ್ಯ ಬೇರೆ ಅಂತ, ಅಧ್ಯಾಪಕ ಬೇರೆ ಉಪನ್ಯಾಸಕ ಬೇರೆ ಅಂತ ಹೇಳ್ತಾನೆ. ಆಚಾರ್ಯಂಗೂ ಮತ್ತೆ ಅನುಚರಣೆ ಮಾಡುವಂತನ ಅಂದ್ರೆ, ಆಚಾರ್ಯ ಅಂದ್ರೆ ಏನು? ಆಚರಣೆಯಲ್ಲಿ ತನ್ನಲ್ಲಿ ವಿನಿಯೋಗ ಮಾಡಿಕೊಂಡು ಅಂತಾನೆ ಆಚಾರ್ಯ ಅಂತ ಹೇಳ್ತಾರೆ. ಅದನ್ನ ಪಾಲನೆ ಮಾಡ್ಬೇಕಲ್ವಾ? ನಾವು 10 ಪದ ಹೇಳ್ತಿದೀವಿ ಯಾರಿಗೂ ಅಂದ್ರೆ, ಅದ್ರಲ್ಲಿ ನಾವು 9 ಪದನಾದ್ರೂ ನಾವೇನ್ ಮಾಡಿರ್ಬೇಕು, ಪಾಲನೆ ಮಾಡಿರ್ಬೇಕು ನಮ್ಮ ಜೀವನದಲ್ಲಿ. ಒಂದೆಲ್ಲೋ ಮಿಸ್ ಆಗಿರ್ಬೋದಷ್ಟೇ, ಅನಿವಾರ್ಯ ಸಂಗತಿ ಅಂತೇಳಿ. ನೀನು ಹೇಳೋ 10ರಲ್ಲಿ ನೀನು ಒಂದು ಪಾಲನೆ ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಉಪನ್ಯಾಸ ಆಗುತ್ತಷ್ಟೇ ಅದು. ಉಪನ್ಯಾಸಕ್ಕೂ ಆಚಾರ್ಯಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅನುಶಾಸನ ಎಲ್ಲಿ ಪಾಲನೆ ಮಾಡಿದೆ ನೀನು? ಶಾಸನ ಪಾಲನೆ ಮಾಡದೆ ಇದ್ರ ಜೀವನದಲ್ಲಿ ಅನುಶಾಸನ ಪಾಲನೆ ಮಾಡ್ಬೇಕಂತೆ. ಶಾಸನವನ್ನ ಪಾಲನೆ ಮಾಡೋದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಪಾಲನೆ ಮಾಡಲೇಬೇಕು ನಿನ್ನ ಜೀವನದಲ್ಲಿ. ಶಾಸನ ಮುರಿಯಕ್ಕಾಗಲ್ಲ. ಹಾಗಂತ ಹೇಳಿ ಶಾಸನಗಳನ್ನ ಪಾಲನೆ ಮಾಡೋದು ಎಷ್ಟು ಮುಖ್ಯನೋ, ಅನುಶಾಸನ ಕೂಡ ಅಷ್ಟೇ ಮುಖ್ಯ ಜೀವನದಲ್ಲಿ. ಯಾರೋ ನೋಡ್ತಾ ಇದ್ದಾರೆ, ಯಾರು ಗಮನಿಸ್ತಾ ಇದ್ದಾರೆ, ಯಾರು ಏನೋ ಹೇಳ್ತಾ ಇದ್ದಾರೆ ಅಂತ ನಾವು ಬದಲಾಗೋದಲ್ಲ. ನಿನ್ನನ್ನು ನೀನು ಬದಲಾಯಿಸ್ಕೊಳ್ಳೋದೇ ನಿಜವಾದಂಥ ಒಂದು ಗುಣ. ಅದಕ್ಕೆ ಹಿರಿಯರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಅಕ್ಕನ ಚಾಳಿ ತಂಗಿಗೆ ಅಂತ, ಅಂದರೆ ಮನೆ ಮಂದಿಗೆಲ್ಲ ಅಂತ. ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಮಾತು ಬರುತ್ತೆ. ಅಂದ್ರೇನು, ಮನೆಯಲ್ಲಿ ಹಿರಿಯರು ಹೇಗಿರ್ತಾರೆ ಅಂತ. ಅಕ್ಕ ಅಂದ್ರೆ ಹಿರಿಯತ್ವ, ಅಗ್ರಸ್ಥಾನ ಅಂತ ಹೇಳ್ತೀವಲ್ಲ, ಅದನ್ನ ಪಾಲನೆ ಮಾಡಬೇಕು. ಪ್ರತಿಯೊಂದು ಗಾದೆ ಮಾತು ನೋಡ್ತಾ ಹೋಗಿ. ನಾನು ಇವಿಷ್ಟೆಲ್ಲ ಹೇಳ್ತಿರೋದು ಗಾದೆ ಮಾತುಗಳನ್ನ ಇಟ್ಕೊಂಡೆ, ಆಧಾರವಾಗಿ ಇಟ್ಕೊಂಡೆ ಮಾತಾಡ್ತಾ ಇರೋದು. ಪ್ರತಿಯೊಂದು ಗಾದೆ ಮಾತು ನೋಡಿ, ಪ್ರತಿಯೊಂದೂ ಕೂಡ ಗಾದೆ ಮಾತುಗಳು ಎಷ್ಟು ನಮ್ಮ ಜೀವನಕ್ಕೆ ಇಂಪಾರ್ಟೆಂಟು ಅನ್ನೋದು ಗೊತ್ತಾಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಹಂಗಂತ ಹೇಳಿ, ನಮ್ಮ ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ ಅಂತ ಹೇಳ್ಕೊಂಡು ಆ ಗಾದೆ ಅರ್ಥ ಮಕ್ಳಿಗೆ ಹೇಳ್ಕೊಡದೆ ಹೋದ್ರೆ ಏನಾಗುತ್ತೆ ಅಂದರೆ, ಮಕ್ಳು ಹೋಗಿ ಅಲ್ಲಿ ಕೆಸರಲ್ಲಿ ಆಟಾಡಿ ಬರ್ತಾರೆ.
ನನ್ನ ಕೈ ಕೆಸರೆಲ್ಲ ಆಗಿದೆ, ನನಗೆ ಬಾಯಿ ಮೊಸರೇ ಬರಲಿಲ್ಲ ಅಂತ. ಸೊ ಅದ್ರ ಗಾದೆನ ಅರ್ಥವನ್ನು ಹೇಳೋದು ಅಷ್ಟು ಇಂಪಾರ್ಟೆಂಟ್. ನಾವು ಅರ್ಥೈಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಹೇಳುವಾಗಲೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಕೈ ಕೆಸರಾದರೆ ಅಂದರೆ ಅರ್ಥ ಏನು? ನಾವು ಕಷ್ಟಪಟ್ಟು ಶ್ರಮಪಟ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ಯಾವಾಗ ನಾವು ಕೆಲಸಗಳನ್ನ ಮಾಡ್ತೀವೋ ಅದರಿಂದ ನಮಗೆ ದುಡಿಮೆ ಅನ್ನೋದು ಬರುತ್ತೆ, ಫಲ ಅನ್ನೋದು ಸಿಗುತ್ತೆ. ಅದರಿಂದ ನಾವೇನು ಮಾಡ್ಬೋದು, ನಮ್ಮ ಜೀವನವನ್ನು ಮೊಸರಿನ ಥರ ಕಲ್ಮಶವಿಲ್ಲದೆ ಕಟ್ಕೋಬೋದು. ಅಂದರೆ ನಮ್ಮ ಜೀವನ ತುಂಬ ಸುಂದರವಾಗಿಸ್ಕೊಳ್ಬೋದು, ನಮ್ಮ ಹೊಟ್ಟೆಗೆ ಊಟವನ್ನು ಪಡ್ಕೊಳ್ಬೋದು ಅನ್ನೋಂಥ ಒಂದು ನಿಯಮ ಗಾದೆ ಮಾತಿಗೆ. ಎಷ್ಟು ಒಳ್ಳೊಳ್ಳೆ ಗಾದೆ ಮಾತು, ಸಾಕಷ್ಟು ಗಾದೆ ಮಾತುಗಳಿದ್ದಾವೆ. ಅವನ್ನ ನೋಡ್ಕೊಂಡ್ರೆ ಕೆಲವೊಂದೆಲ್ಲ ನೋಡ್ಕೊಂಡ್ರೆ ಎಷ್ಟು ಒಳ್ಳೆ ಗಾದೆ ಮಾತಲ್ವಾ. ನಾವು ಯಾಕೆ ತಿಳ್ಕೊಳ್ತಿಲ್ಲ ಈ ಗಾದೆ ಮಾತಿನ ಅರ್ಥವನ್ನು ತಿಳ್ಕೊಳ್ತಿಲ್ಲ, ಈ ಗಾದೆ ಮಾತುಗಳನ್ನ ನಮ್ಮ ಜೀವನದಲ್ಲಿ ಯಾಕೆ ನಾವು ಅಳವಡಿಸ್ಕೊಳ್ತಿಲ್ಲ ಅಂತ ಒಂದೊಂದ್ಸರಿ ನನಗೆ ಯೋಚನೆ ಮಾಡ್ತಾ ಹೋದಾಗೆ ಹೌದಲ್ಲ, ಇಷ್ಟು ಒಳ್ಳೊಳ್ಳೆ ಗಾದೆ ಮಾತುಗಳನ್ನ ಕೊಟ್ಟಿದ್ದಾರೆ ನಮ್ಮ ದೊಡ್ಡ ಪೂರ್ವಜರೆಲ್ಲರೂ ಅಂತ ಆಸೆ, ಒಂಥರ ಖುಷಿ ಅನಿಸುತ್ತೆ, ಪ್ರೌಡ್ ಅನಿಸುತ್ತೆ, ಅವ್ರ ಬಗ್ಗೆ ಗೌರವ ಬರುತ್ತೆ. ನಾವೀಗ ಒಂದು ಯಾವುದೋ ಒಂದು ಗಾದೆ ಮಾತನ್ನು ಈಗೇನಾರು ಈಗಿನ ದಿನಮಾನಗಳಲ್ಲಿ ಯಾರಾದರೂ ಗಾದೆ ಮಾತನ್ನು ಹೇಳಿದವರು ಇದ್ದಾರೆ? ಯಾರಾದರೂ ಅನುಭವಸ್ಥರು, ಅನುಭವ ಪಡ್ಕೊಂಡಿರೋವಂಥವ್ರು ಯಾರಾದರೂ ಇದ್ದಾರಾ? ಇಲ್ಲ. ಹೇಳೋದಿಲ್ಲ ಆಚಾರ, ತಿನ್ನೋದು ಬದನೆಕಾಯಿ ಅಂತ ಒಂದು ಗಾದೆ ಮಾತಿದೆ. ಅದೇ ನಾನು ಇದಕ್ಕಿಂತ ಮುಂಚಿತವಾಗಿ ಹೇಳಿದೆ, ಅದನ್ನು ಲಿಂಕ್ ಮಾಡಿದೆ ನಾನು ಆ್ಯಕ್ಚುಲಿ. ಅಂದರೆ ಎಷ್ಟು ಒಳ್ಳೆ ಗಾದೆ ಮಾತಲ್ವಾ. ಹೇಳೋದಿಲ್ಲ ಆಚಾರ, ಆಚಾರ ಅಂದ್ರೇನು? ಆಗಿರಬೇಕು, ಈಗಿರಬೇಕು, ಈಗಿರಬಾರ್ದು, ಆಗಿರಬಾರ್ದು ಅಂತ ಸಾಕಷ್ಟು ಚೆನ್ನಾಗಿ ಹೇಳೋದು. ಆದರೆ ತಿನ್ನೋದು ಬದನೆಕಾಯಿ ಅಂದರೆ ಅರ್ಥ ಹೇಳೋದನ್ನು ಬಿಟ್ಟು ಅವ್ರು ಬೇರೆ ಏನೇನೋ ಮಾಡ್ತಾರೆ ಅಂತ. ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಅನ್ನೋಕ್ಕಿಂತ ಚಿಕ್ಕ ಕತೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರಂತೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೀಕರ್ ಬಂದಿರ್ತಾನೆ, ಗೆಸ್ಟ್ ಅಂತ ಹೇಳ್ತೀವಲ್ಲ, ಅತಿಥಿಗಳು ಅಂತ, ಆ ಸಂಪನ್ಮೂಲ ವ್ಯಕ್ತಿಗಳಂತ. ಏನು ಮಾಡ್ತಾನೆ ಆ ಸಂಪನ್ಮೂಲ ವ್ಯಕ್ತಿ? ತುಂಬ ಚೆನ್ನಾಗಿ ಮಾತಾಡ್ತಾನಂತೆ ಭಾರತದ ಬಗ್ಗೆ. ಭಾರತ ಅಂದ್ರೇನು? ತಾಯ್ನಾಡು, ಕಪ್ಪು ಮಣ್ಣಿನ ನಾಡು, ಭರತ ಭೂಮಿ, ಶ್ರೀರಾಮಚಂದ್ರರು ಇಲ್ಲಿ ಜನಿಸಿದಂತಹ ಭೂಮಿ, ತಂದೆಯ ಮಾತಿಗೆ ಬೆಲೆಯನ್ನು ಕೊಟ್ಟು ಕಾಡಿಗೆ ಹೋದಂತಹ ರಾಮ ನೆಲೆಸಿದಂತಹ ಭೂಮಿ, ಪುಣ್ಯ ಭೂಮಿ. ಹೀಗೆ ಆಮೇಲೆ ಶ್ರವಣಕುಮಾರ ತನ್ನ ತಂದೆ ತಾಯಿನ ನೋಡ್ಕೊಂಡಂತಹ ರೀತಿ, ಪ್ರತಿಯೊಂದನ್ನು ಎಲ್ಲ ಹೇಳ್ತಾ ಹೋಗ್ತಾನಂತೆ. ತಂದೆನ ಹೇಗೆ ನೋಡ್ಕೋಬೇಕು, ತಾಯಿನ ಹೇಗೆ ನೋಡ್ಕೋಬೇಕು, ಬಂಧುಗಳನ್ನ ಹೇಗೆ ನೋಡ್ಕೋಬೇಕು, ಹೇಗಿರಬೇಕು ಜೀವನದಲ್ಲಿ, ಎಷ್ಟು ಒಳ್ಳೆ ಆದರ್ಶ ಅಂದರೆ ಅದನ್ನೆಲ್ಲ ಕೇಳಿದಂತಹ ಇನ್ನೊಬ್ಬ ಯಾರೋ ರಿಸೋರ್ಸ್ ಪರ್ಸನ್ ಬಂದಿರ್ತಾನಂತೆ, ಆ ಜೊತೆ ಕೂತಿರ್ತಾನಂತ ಅತಿಥಿ. ತುಂಬಾ ಖುಷಿ ಆಗ್ಬಿಡುತ್ತಂತ ಆ ವ್ಯಕ್ತಿ ಬಗ್ಗೆ ನೋಡಿದ ತಕ್ಷಣವೇ. ಒಂಥರ ಏನಂದರೆ ಎಷ್ಟು ಒಳ್ಳೆ ವ್ಯಕ್ತಿ ಇದ್ದಾನಲ್ಲ, ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದಾನಲ್ಲ, ಅಪ್ಪ ನಾನಿವತ್ತು ಈ ಒಂದು ವ್ಯಕ್ತಿಯ ಒಂದು ಭಾಷಣ ಕೇಳಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯಿತು ಬಿಡು ನನ್ನ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾನಂತೆ. ಅದೆಲ್ಲ ಆದಮೇಲೆ ಏನಾಯಿತು, ಆ ವ್ಯಕ್ತಿನ ಮಾತಾಡಿಸ್ಬೇಕಲ್ಲ, ನಾನು ಒಂದ್ಸರಿ ಮಾತಾಡ್ಸೋಣ, ಆ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋಣ. ಇಷ್ಟೊಳ್ಳೆ ವಿಚಾರಗಳ ಹೇಳಿದಂಥ ವ್ಯಕ್ತಿ ಜೊತೆಗೆ ನನ್ನ ಒಂದು ಸಂಭಾಷಣೆ ಇದ್ರೆ ಎಷ್ಟು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಸಂದರ್ಭ ಅಂತ ಹೇಳ್ಕೊಳಕ್ಕೆ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ವ್ಯಕ್ತಿನ ಅವರು ಮಾತಾಡಿಸ್ತಾನಂತೆ. ತುಂಬ ಚೆನ್ನಾಗಿ ಮಾತಾಡ್ದ ಆ ವ್ಯಕ್ತಿ, ಸ್ಪೀಕರ್ ಏನಂತ ಹೇಳಲ್ಲ, ತುಂಬ ಚೆನ್ನಾಗಿ ಮಾತಾಡಿದಂತೆ. ಅವಾಗ ಇನ್ನೂ ಆ ವ್ಯಕ್ತಿ ಬಗ್ಗೆ ಇನ್ನೂ ಅಭಿಮಾನ ಹೆಚ್ಚಾಗ್ಬಿಡ್ತಂತೆ. ಕೊನೆಗೇನಾಯಿತು, ಆ ಇನ್ನೊಬ್ಬ ವ್ಯಕ್ತಿ ಏನು ಹಚ್ಕೊಂಡಲ್ಲ, ಅವ್ನು ಗೌರವ ಪಟ್ನಲ್ಲ, ಅವ್ನು ಊರಿಗೆ ಬರಬೇಕಿತ್ತಂತೆ. ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ನಂತೆ. ಏನಾಯಿತು, ಬಸ್ಸೇ ಸಿಗಲಿಲ್ಲ ಅಂತ. ಅದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಲ್ಲಿ ಆ ಸ್ಪೀಕರ್ ಏನು ಮಾತಾಡಿದ್ನಲ್ಲ ಕಾರಲ್ಲಿ ಹೋಗ್ತಾ ಇದ್ನಂತೆ. ಪರಿಚಯ ಮಾಡ್ಕೊಂಡಿದ್ನಲ್ಲ ನನ್ನ ಬಗ್ಗೆ ಅವಳಿಂದ. ಅವನಿಗೇನಾಯಿತು, ನೋಡಿದ ತಕ್ಷಣ ಯಾಕೆ ಇನ್ನೂ ನಿಂತಿದ್ದೀರಾ ಅಂತ ಕೇಳಿದ್ನಂತೆ. ಇಲ್ಲ ಬಸ್ ಬರಲಿಲ್ಲ ರೀ, ನಮ್ಮ ಊರಿಗೆ ಹೋಗಬೇಕು, ಇದು ಲಾಸ್ಟ್ ಒಂದು ಬಸ್ ಹೋಗೇ ಬಿಟ್ಟಿದೆ ಅಂತೆ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾನೇನು ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಬಿಟ್ಟಿದ್ದೀನಿ, ಏನು ಮಾಡೋದು, ಪರಿಚಯ ಬೇರೆ ಇಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದಂತೆ. ಹಂಗೆ ಹೇಳಿದ ತಕ್ಷಣ ಆ ವ್ಯಕ್ತಿ ನನ್ನಂತೆ, ಅಯ್ಯೋ ಹೌದಾ, ಬಸ್ಸಿಗೆ ಯಾಕೆ ನೀವು ಯೋಚನೆ ಮಾಡ್ತೀರಾ, ಬನ್ನಿ ನಮ್ಮನೆಗೆ ಹೋಗೋಣ ಅಂತ ಆ ಸ್ಪೀಕರ್ ಏನು ಮಾತಾಡಿದ್ನಲ್ಲ, ಸಂಪನ್ಮೂಲ ವ್ಯಕ್ತಿ, ಭಾರತದ ಬಗ್ಗೆ, ಆಮೇಲೆ ತಾಯಿ ಬಗ್ಗೆ, ತಾಯ್ನಾಡು ಬಗ್ಗೆ ಏನು ಮಾತಾಡಿದ್ನಲ್ಲ, ಆ ವ್ಯಕ್ತಿ ಏನು ಮಾಡ್ದ, ಅಯ್ಯೋ ಬಸ್ಸಿಗೆ ಯಾಕೆ ವೇಟ್ ಮಾಡ್ತಿದ್ದೀರಾ ನೀವು, ಬನ್ನಿ ನಮ್ಮನೆಗೆ ಹೋಗೋಣ, ಅಲ್ಲಿ ಇದ್ಕೊಂಡು ನಾಳೆ ಬೆಳಿಗ್ಗೆ ಹೋಗುವಂತ್ರಿ ನಿಮ್ಮ ಊರಿಗೆ ಅಂತ ಹೇಳ್ತಾನಂತೆ. ಅವಾಗಂತರೂ ಈ ವ್ಯಕ್ತಿಗೆ ಏನು ಅನ್ಸ್ಬಿಡ್ತು, ಆ ವ್ಯಕ್ತಿ ಬಗ್ಗೆ ಎಷ್ಟು ಒಳ್ಳೆ ಮನುಷ್ಯ ಇದ್ದಾನ್ರಿ ಇವನು, ಇಂಥ ವ್ಯಕ್ತಿ ನಾನು ಜೀವನದಲ್ಲೇ ನೋಡೋಕ್ಕೆ ಸಾಧ್ಯ ಇಲ್ಲ ನೋಡಿ ಅಂತ ತುಂಬಾ ಪ್ರೌಡ್ ಫೀಲ್ ಆಯ್ತಂತೆ. ಕೊನೆ ಮನೆಗೆ ಕರ್ಕೊಂಡು ಹೋದಂತೆ ಕಾರಲ್ಲಿ. ಮನೆಗೆ ಹೋಗೋ
ಇನ್ನೂ ಎಂಟ್ರೆನ್ಸ್ ಇನ್ನೂ ಹೋಗ್ತಿದ್ದಾನಂತೆ, ಸ್ಟೆಪ್ಸ್ ಹತ್ತಿ ಹೋಗ್ತಿದ್ದಾನಂತೆ ಮನೆಯಲ್ಲಿ. ಆ ಒಂದು ಮನೆ ಒಳಗಡೆ ಹಾಲ್ ಅಂತ ಹೇಳ್ತೀವಲ್ಲ, ಈಗೆಲ್ಲ ನಾವೆಲ್ಲ ಮಾಡಿರ್ತೀವಲ್ಲ ಹೊರಾಂಗಣದಲ್ಲಿ, ಒಬ್ಬ ಅಜ್ಜಿ ಮಲ್ಕೊಂಡಿದ್ಲಂತೆ, ವಯಸ್ಸಾಗಿರುವಂಥ ಒಬ್ಬ ಅಜ್ಜಿ. ಆ ಬರ ತಡನೆ ಆ ಕೈಲಿದ್ದಂಥ ಬ್ಯಾಗ್ ದಬಾ ಅಂತೇಳಿ ಅಲ್ಲಿ ಬಿಸಾಕಿ ಒಂದು ಕಡೆಗೆ, ಆ ಟೇಬಲ್ ಮೇಲೆ ಒಂದು ಕಡೆಗೆ ಬಿಸಾಕಿ ಹೆಂಡ್ತಿನ ಜೋರಾಗಿ ಕೂಗಿದ್ನಂತೆ. ಹೆಂಡ್ತಿನ, ಏಯ್ ಬಾರ ಇಲ್ಲಿ, ಬೇಗ ಬಾಯಿಲಿ ಬೇಗ ಬಾಯಿಲಿ ಅಂತ ಕರೆದಂತೆ. ಆ ಹೆಂಡ್ತಿ ಬಂದಂತೆ ಗಾಬರಿಯಿಂದ, ನಿನಗೆಷ್ಟು ಸರಿ ಹೇಳೋದು, ಮನೆಗೆ ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಈ ಅನಿಷ್ಟ ನೀನು ಮಲಗಿಸ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಾನು, ಮತ್ತೆ ಇಲ್ಲೇ ಮಲಗಿಸಿದೆಯಲ್ಲ ಅಂದ್ಬಿಟ್ಟಂತೆ. ಆ ಒಂದು ಮಲಗಿರುವಂಥ ಅಜ್ಜಿಯನ್ನು ನೋಡಿ, ಆಕೆ ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿಯ ತಾಯಿನೇ. ಆಗ ಇವನು ಬಂದಂಥ ಇನ್ನೊಬ್ಬ ವ್ಯಕ್ತಿ ಬಂದಿದ್ನಲ್ಲ, ಊರಿಗೆ ಬಸ್ ಮಿಸ್ ಮಾಡ್ಕೊಂಡಿದ್ನಲ್ಲ, ಅದು ಬರತಡನೆ ಶಾಕು. ಕೇಳಿದ್ನಂತೆ, ಈ ವ್ಯಕ್ತಿ ಯಾರು, ಇವರು ಅಂತ ಕೇಳಿದ್ರೆ, ಇವ್ರು ನಮ್ಮಮ್ಮ ರೀ, ಸತ್ತರೆ ಸಾಯ್ತಿಲ್ಲ, ವಯಸ್ಸಾಗಿದೆ, ಇವ್ನು ನೋಡ್ಕೊಳ್ಳೋದೊಂದು ಗೋಳು ನಮಗೆ, ಬಿಸಾಕ್ ತೊಗೊಂಡೋಗಿ ಒಳಗತ್ತೆ ರೂಮ್ನಾಗ ಹೋಗಿ ಅಂತ ಹೇಳಿದ್ನಂತೆ ಹೆಂಡ್ತಿಗೆ. ಅದನ್ನು ಕೇಳಿದ ತಕ್ಷಣವೇ ಆ ಏನು ಬಸ್ ಮಿಸ್ ಮಾಡ್ಕೊಂಡಿದ್ದ ವ್ಯಕ್ತಿ ಇದ್ನಲ್ಲ, ನನ್ನ ಜೀವನದಲ್ಲಿ ಇಂಥ ವ್ಯಕ್ತಿನ ಯಾವತ್ತೂ ನೋಡಬಾರ್ದು ನಾನು ಅಂದ್ಕೊಂಡಂತೆ. ಅವತ್ತೇ ನಿರ್ಧಾರ ಮಾಡಿದಂತೆ, ಈ ಜೀವನದಲ್ಲಿ ಏನು ಸ್ಪೀಚ್ ಕೊಡ್ತಾರಲ್ಲ, ಭಾಷಣ ಮಾಡ್ತಾರಲ್ಲ, ಕೆಲವೊಂದೆಲ್ಲ ಮಾತಾಡ್ತಿರ್ತಾರಲ್ಲ, ಆ ಮಾತಿನ ತಕ್ಕಂಗೆ ಎಷ್ಟೋ ಜನ ನಡ್ಕೊಳ್ಳೋದಿಲ್ಲ. ನಾವು ಸುಮ್ಮನೆ ಅವ್ರ ಮಾತನ್ನು ಕೇಳಿಕೊಂಡು ಮೋಟಿವೇಶನ್ ಅಪ್ಪ ನಮ್ಮ ಜೀವನದಲ್ಲಿ ಇನ್ಸ್ಪೈರ್ ಅವರು ಅಂತ ಅನ್ಕೋತೀವಿ, ಇನ್ಸ್ಪಿರೇಷನ್ ತೊಗೋತೀವಿ ನಮ್ಮ ಜೀವನದಲ್ಲಿ. ಅದರ ಪ್ರಾಕ್ಟಿಕಲಾಗಿ ನಾವು ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ ಏನು ಆ ವ್ಯಕ್ತಿ ಅಂತೇಳಿ. ಜೀವನದಲ್ಲಿ ಇಂಥ ವ್ಯಕ್ತಿ ನಾನು ಇನ್ನೊಂದು ಸರಿ ನೋಡಬಾರ್ದು ಅಂತ ಅನ್ನಂತೆ. ಅದಕ್ಕೆ ಹೇಳೋದೆಲ್ಲ ಆಚಾರ, ತಿನ್ನೋದು ಬದನೆಕಾಯಿ ಅಂತ. ಎಷ್ಟೊಂದು ಗಾದೆ ಮಾತುಗಳನ್ನ ಹೇಳಿದೆ. ಸೊ ಇವೆಲ್ಲವೂ ಕೂಡ ಗಾದೆ ಮಾತಿನ ಒಂದು ಒಳ ಅರ್ಥಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಕೂಡ ದಿನಕ್ಕೊಂದು ಗಾದೆ ಮಾತುಗಳನ್ನು ತಿಳ್ಕೊಳ್ಳಿ, ಅದರ ಅರ್ಥವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಇನ್ನೊಬ್ರಿಗೂ ಕೂಡ ಮಾದರಿಯಾಗುವಂತೆ ಜೀವನವನ್ನು ನಡೆಸಿ ಅಂತ ಹೇಳ್ತಾ, ನಮ್ಮ ಒಂದು ಅನುಭವಗಳು ಇನ್ನೊಬ್ಬರಿಗೆ ಏನೋ ಒಂದು ಸಲಹೆ ಆಗ್ಬೋದು, ಸೂಚನೆ ಆಗ್ಬೋದು ಅಂತ ಹೇಳ್ತಾ, ಈ ಒಂದು ವಿಚಾರಗಳನ್ನು ಅಂದರೆ ದೊಡ್ಡವರು ಹೇಳಿದಂಥ ವಿಚಾರಗಳನ್ನು ಮತ್ತೊಮ್ಮೆ ನೆನ್ಪು ಮಾಡುವಂತಹ ಪ್ರಯತ್ನ ನಾನು ಮಾಡಿದ್ದೀನಿ ಅಷ್ಟೇ. ಇವು ಯಾವ ನನ್ನ ಮಾತುಗಳಲ್ಲ, ಹಿರಿಯರು ಹಾಕಿಕೊಟ್ಟಂತಹ ಕೆಲವೊಂದು ಗಾದೆ ಮಾತುಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಅದೆಷ್ಟರ ಮಟ್ಟಿಗೆ ಅದಕ್ಕೆ ನ್ಯಾಯವನ್ನು ಒದಗಿಸಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತ ನಾನು ಪಟ್ಟಿದ್ದೀನಿ ಅನ್ನೋದಕ್ಕೆ ನನಗೆ ತೃಪ್ತಿ ಇದೆ. ಹಾಗಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಒಂದು ಸಹಕಾರ ಮತ್ತು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ, ನನ್ನ ಮಾತುಗಳನ್ನು ಇದುವರೆಗೂ ಕೇಳಿದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ಒಂದು ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ದಯವಿಟ್ಟು ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿನ ಮಾಡ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಧನ್ಯವಾದಗಳು.